ನೀವೀಗ ಕೇಳುತ್ತಿರುವುದು ಒಂದಾನೊಂದು ಊರಲ್ಲಿ ಮೊದಲ ಓದಿಗೆ 100 ಕತೆಗಳು. ಲೇಖಕರು ಜೋಗಿ. ಅರ್ಪಣೆ. ಈಗಷ್ಟೇ ಕತೆಗಳ ರುಚಿ ಹತ್ತಿಸಿಕೊಳ್ಳುತ್ತಿರುವ ಖುಷಿ ಮತ್ತು ಅವಳ ವಯಸ್ಸಿನ ಎಲ್ಲ ಕನ್ನಡದ ಮಕ್ಕಳಿಗೆ. ಮುಲ್ಲಾ ನಸ್ರುದ್ದೀನ್ ಎಂಬ ನಮ್ಮೊಳಗಿನ ವಿಶ್ವಮಾನವ. ಒಂದು ಕತೆ ಇತ್ತೀಚೆಗೆ ಹೊಳೆಯಿತು. ಸೂತ ಪುರಾಣಿಕರು ಮಹಾಭಾರತದ ಕತೆಯನ್ನು ಎಲ್ಲೆಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದವೋ, ಎಲ್ಲೆಲ್ಲಿ ಜನ ಸೇರುತ್ತಿದ್ದರೋ ಅಲ್ಲೆಲ್ಲ ಹೋಗಿ ಹೇಳುತ್ತಿದ್ದರು. ಹಲವಾರು ಪುರಾಣಿಕರು ಹೀಗೆ ಪುರಾಣ ಹೇಳಿಕೊಂಡು ಬದುಕುತ್ತಿದ್ದರು. ಅವರಿಗೆ ಕತೆ ಹೇಳುವುದರಲ್ಲಿ ಅಪಾರ ಆಸಕ್ತಿ ಇತ್ತು. ಹಾಗೆ ಹೇಳುತ್ತಾ ಹೇಳುತ್ತಾ ಕತೆ ಬೆಳೆಯುತ್ತಾ ಹೋಗುತ್ತಿತ್ತು. ಒಮ್ಮೆ ಒಬ್ಬ ಪುರಾಣಿಕ ಮೂಲಕತೆಗೆ ವಿರುದ್ಧವಾದ ಒಂದು ಕತೆಯನ್ನು ಯಾವುದೋ ಸಭೆಯಲ್ಲಿ ಹೇಳತೊಡಗುತ್ತಾನೆ. ಈ ಹಿಂದೆ ಕೌರವ ಪಾಂಡವರ ಕತೆ ಕೇಳಿ ಗೊತ್ತಿದ್ದವರಿಗೆ ಈತ ಹೇಳುತ್ತಿರುವ ಕತೆ ಅದಲ್ಲ ಎಂದು ತಿಳಿಯುತ್ತದೆ. ಆ ಪುರಾಣಿಕ ಹೇಳುತ್ತಿದ್ದ ಕತೆಯೊಳಗೆ ಕೌರವರು ಮಹಾಪುರುಷರಂತೆಯೂ, ಪಾಂಡವರು ಮಹಾಪಾಪಿಗಳಂತೆಯೂ, ಕೃಷ್ಣ ಮಹಾ ಮೋಸಗಾರನಂತೆಯೂ, ಧರ್ಮರಾಯ ತನ್ನ ಹೆಸರಿಗೆ ಹೊಂದದವನಂತೆಯೂ ಕಾಣಿಸಿರುತ್ತಾರೆ. ಆ ಕತೆ ಕೇಳುತ್ತಿದ್ದ ಹಾಗೆ ಅಲ್ಲಿದ್ದ ಕೆಲವರು ಎದ್ದು ಗಲಾಟೆ ಮಾಡಿ, ನೀನು ಕತೆಯನ್ನು ತಿರುಚುತ್ತಿದ್ದೀಯಾ ಎಂದು ರಾದ್ದಾಂತ ಶುರುಮಾಡುತ್ತಾರೆ. ಕೆಲವರು ಎದ್ದು ಹೋಗಿ ಆ ಪುರಾಣಿಕನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಅವನ ಮೇಲೆ ಹಲ್ಲೆ ಮಾಡಲು ಹೋಗುತ್ತಾರೆ. ಆ ಗದ್ದಲದಲ್ಲಿ ಆ ಪುರಾಣಿಕನ ಗಡ್ಡ ಮೀಸೆಯೆಲ್ಲ ಕೈಗೆ ಬಂದುಬಿಡುತ್ತದೆ. ಅವರೆಲ್ಲ ಅಚ್ಚರಿಯಿಂದ ನೋಡಿದರೆ ಅಲ್ಲಿ ಪುರಾಣಿಕನ ವೇಷ ಹಾಕಿಕೊಂಡು ಕತೆ ಹೇಳುತ್ತಿರುವವರು ವೇದವ್ಯಾಸರೇ ಆಗಿರುತ್ತಾರೆ. ಎಲ್ಲರೂ ಅಚ್ಚರಿಯಿಂದ ಕೈಮುಗಿದು, ನೀವೇಕೆ ಹೀಗೆ ಮಾಡುತ್ತಿದ್ದೀರಿ ಅಂತ ಕೇಳಿದಾಗ ವ್ಯಾಸರು ಹೇಳುತ್ತಾರೆ, ನನ್ನ ಕತೆಯನ್ನು ಯಥಾವತ್ತಾಗಿ ಹೇಳುವ ಪುರಾಣಿಕರನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದೇನೆ. ನನಗೆ ಕತೆಯನ್ನು ಹೊಸತಾಗಿಸುವವರು ಬೇಕು. ನಾನು ಕತೆಯಲ್ಲಿ ಹೇಳದೆ ಬಿಟ್ಟದ್ದನ್ನು ಮತ್ತೊಬ್ಬ ಕತೆಗಾರ ಹೇಳಬೇಕು. ನಾನು ಸೂಚಿಸಿದ್ದನ್ನು ಅವನು ವಿವರಿಸಲು ತೊಡಗಬೇಕು. ಹಾಗಿದ್ದರೆ ಮಾತ್ರ ಕತೆ ಬೆಳೆಯುತ್ತದೆ. ಕಾಲದಿಂದ ಕಾಲಕ್ಕೆ ತನ್ನ ಕಾಲ ಮೇಲೆ ನಡೆಯುತ್ತಾ ಸಾಗುತ್ತದೆ. ಅದಿಲ್ಲದೆ ನಾನು ಹೇಳಿದ್ದನ್ನೇ ಎಲ್ಲರೂ ಅದೇ ಥರ ಹೇಳುತ್ತಿದ್ದರೆ ಕತೆ ಸಾಯುತ್ತದೆ. ಎಲ್ಲಾ ಕತೆಗಳೂ ಅಷ್ಟೇ, ಕಾಲಕಾಲಕ್ಕೆ ಹೊಸತಾಗುತ್ತಾ ಬರುತ್ತಿರುತ್ತವೆ. ನಮ್ಮ ಹಿರಿಯರು ಕೇಳಿದ ಕತೆಯನ್ನೇ ನಾವು ಬೇರೆ ಥರ ಕೇಳಿಸಿಕೊಳ್ಳುತ್ತೇವೆ. ನಾವು ಕೇಳಿದ ಕತೆ ನಮ್ಮ ಮಕ್ಕಳಿಗೆ ಬೇರೆ ಥರ ಕೇಳಿಸಬೇಕು. ಹೊಸ ಅರ್ಥಗಳನ್ನು ಹೊರಡಿಸಬೇಕು. ಆಗಲೇ ಕತೆ ಜೀವಂತವಾಗಿರುವುದು. ನಾನಿಲ್ಲಿ ಮತ್ತೆ ಹೇಳುತ್ತಿರುವ ಕತೆಗಳನ್ನು ಬರೆದದ್ದು ಯಾರೋ ಗೊತ್ತಿಲ್ಲ. ಆದರೆ ಅವು ಮುಲ್ಲಾ ನಸ್ರುದ್ದೀನನ ಕತೆಗಳೆಂದೇ ಹೆಸರಾಗಿವೆ. ಈ ಕತೆಗಳಿಗೆ ಎಷ್ಟು ಬೇಡಿಕೆಯಿವೆ ಎಂದರೆ ಈ ಕತೆಗಳನ್ನು ಹೇಳುವ ಲಕ್ಷಾಂತರ ವೆಬ್ಸೈಟುಗಳಿವೆ. ದಿನದಿನವೂ ಅವುಗಳಲ್ಲಿ ಹೊಸ ಕತೆಗಳು ಹುಟ್ಟಿಕೊಳ್ಳುತ್ತವೆ. ಭಾರತದ ಆದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ನಸ್ರುದ್ದೀನ್ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾನೆ. ಕನ್ನಡದ ಎಷ್ಟೋ ಕತೆಗಳು ಅವನ ಹೆಸರಲ್ಲಿ ಸೇರಿಕೊಂಡಿವೆ. ಅವನ ಹೆಸರಿನ ಎಷ್ಟೋ ಕತೆಗಳು ಕನ್ನಡಕ್ಕೆ ಬಂದಿವೆ. ನಸ್ರುದ್ದೀನ್ ಹುಟ್ಟಿದ್ದು ಟರ್ಕಿಯ ಸಮೀಪದ ಹಳ್ಳಿಯಲ್ಲಿ. ಅವನ ಕಾಲ 13ನೇ ಶತಮಾನ. ಅವನೊಬ್ಬ ತತ್ವಜ್ಞಾನಿ, ಜನಪ್ರಿಯ ಜಾಣ, ಹಾಸ್ಯಗಾರ, ಬುದ್ಧಿವಂತ, ದಡ್ಡ, ಹುಂಬ ಎಲ್ಲವೂ ಆಗಿದ್ದ. ಸತ್ಯಜಿತ್ ರೇ, ಇಂದ್ರಿಶ್ ಶಾ ಮುಂತಾದವರನ್ನು ಪ್ರಭಾವಿಸಿದ ಮುಲ್ಲಾ ನಸ್ರುದ್ದೀನ್ ಕುರಿತು ಒಂದು ಧಾರಾವಾಹಿ ಕೂಡ ದೂರದರ್ಶನದಲ್ಲಿ ಬಂದಿತ್ತು. ಎಷ್ಟೋ ರಾಷ್ಟ್ರಗಳಲ್ಲಿ ಅವನ ಕತೆಗಳನ್ನು ಸಾಮ್ರಾಜ್ಯಶಾಹಿಗಳ ವಿರುದ್ಧ ಗೇಲಿ ಮಾಡಲು ಬಳಸಲಾಗುತ್ತದೆ. ಅಪ್ಪಟ ಮಾನವತಾವಾದಿ ನಸ್ರುದ್ದೀನ್ ಎಂದು ಅವನ ಆರಾಧಕರು ಹೇಳುತ್ತಾರೆ. ಅವನ ಹುಟ್ಟೂರಲ್ಲಿ ಜುಲೈ 5ರಿಂದ ಜುಲೈ 10ರ ತನಕ ನಸ್ರುದ್ದೀನ್ ಉತ್ಸವ ನಡೆಯುತ್ತದೆ. ಕತೆಗಳಲ್ಲಿ ಸಿಗುವ ನಸ್ರುದ್ದೀನ್ ಒಬ್ಬನೇ ವ್ಯಕ್ತಿಯಲ್ಲ. ಅವನಿಗೆ ಒಂದು ಉದ್ಯೋಗವಿಲ್ಲ. Sample complete. Ready to continue?